ಗೋವಾ ರಾಜ್ಯದಲ್ಲಿ ನವೆಂಬರ್ ತಿಂಗಳಲ್ಲಿ ನಡೆದ ಐರನ್ ಮ್ಯಾನ್ 70.3 ಸ್ಪರ್ಧೆಯಲ್ಲಿ ಶಿವಮೊಗ್ಗದ P&T ಕಾಲೋನಿಯ ನಿವಾಸಿಯಾದ ರಾಮನಾಯಕ್ ಅವರ ಪುತ್ರ ಹರ್ಷ ಅವರು ಭಾಗಿಯಾಗಿ ಪದಕ ವಿಜೇತರಾಗಿದ್ದಾರೆ. ಸದರಿ ಸ್ಪರ್ಧೆಯಲ್ಲಿ 31 ದೇಶಗಳ 1300ಕ್ಕೂ ಅಧಿಕ ಸ್ಪರ್ಧಿಗಳು ಭಾಗಿಯಾಗಿದ್ದರು. ಐರನ್ ಮ್ಯಾನ್ ಸ್ಪರ್ಧೆಯು ದೈಹಿಕ, ಮಾನಸಿಕ ಸ್ಥಿತಿಸ್ಥಾಪಕತೆ ಪರೀಕ್ಷಿಸುವ ಅತ್ಯಂತ ಕಠಿಣ ಸ್ಪರ್ಧೆಯಾಗಿದೆ. ಈ ಸ್ಪರ್ಧೆಯಲ್ಲಿ ಸಮುದ್ರದಲ್ಲಿ 1.9 ಕಿಲೋಮೀಟರ್ ಈಜು, 90 ಕಿಲೋಮೀಟರ್ ಸೈಕ್ಲಿಂಗ್, 21.1 ಕಿಲೋಮೀಟರ್ ಓಟ ಒಳಗೊಂಡಿರುತ್ತದೆ. ನಿರ್ದಿಷ್ಟ ಅವಧಿಯಲ್ಲಿ ಇವುಗಳನ್ನು ಪೂರ್ಣಗೊಳಿಸಬೇಕು. ಎಲ್ಲಿಯೂ ವಿಶ್ರಾಂತಿ ತೆಗೆದುಕೊಳ್ಳುವಂತಿಲ್ಲ ಎಂದು ಹರ್ಷ ಅವರು ಸ್ಪರ್ಧೆಯ ಬಗ್ಗೆ ಮಾಹಿತಿ ನೀಡುತ್ತಾರೆ. ಹರ್ಷ ಅಂತೇಳಿ ವಿನಮ್ ನಗರ್ P&T ಕಾಲೋನಿ 5th ಕ್ರಾಸ್ ನಮ್ಮ ಮನೆ ಇರೋದು. ರೀಸೆಂಟಾಗಿ ಗೋವಾದಲ್ಲಿ ನಡೆದ ನವಂಬರ್ 9th ಐರನ್ ಮ್ಯಾನ್ 70.3 ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅದರಲ್ಲಿ 1.9 ಸ್ವಿಮ್ ಇರುತ್ತೆ, ಮತ್ತು 90.1 ಕಿಲೋಮೀಟರ್ಸ್ ಸೈಕ್ಲಿಂಗ್ ಇರುತ್ತೆ, ಮತ್ತು 21.1 ಕಿಲೋಮೀಟರ್ಸ್ ರನ್ನಿಂಗ್ ಇರುತ್ತೆ. ಅದು ಮೂರನ್ನು ಅರೌಂಡ್ 7 hours 10 minutes ಮುಗಿಸಿ ಇದೊಂದು ಮೆಡಲ್ ತೊಗೊಂಡು ಬಂದಿದ್ದೀನಿ. ರೀಸೆಂಟಾಗಿ ಗೋವಾದಲ್ಲಿ ನಡೆದಿದ್ದು. ಇಟ್ಸ್ ಲೈಕ್ ಎ ಚಾಲೆಂಜಿಂಗ್ ಎಂಡ್ಯೂರೆನ್ಸ್ ವರ್ಕ್, ಒಂಥರ ಚಾಲೆಂಜಿಂಗ್, ನಮ್ಮನ್ನು ನಾವೇ ಚಾಲೆಂಜಿಂಗ್ ಮಾಡ್ದಂಗೆ. ನಾನು ರೀಸೆಂಟಾಗಿ ಆಲ್ಮೋಸ್ಟ್ 2.5 yearsಯಿಂದ ಟ್ರೈನ್ ಅಪ್ ಮಾಡ್ತಾಯಿದ್ದೆ. ಈ ಸಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಹ್ಯಾಪಿ ಟು ಶೇರ್ ದಿಸ್. ಮಾಡಿ ಸರ್. ಐರನ್ ಮ್ಯಾನ್ ಬಂದು 2 ಥರ ಇದೆ, ಹಾಫ್ ಐರನ್ ಮ್ಯಾನ್ ಮತ್ತು ಫುಲ್ ಐರನ್ ಮ್ಯಾನ್ ಅಂತೇಳಿ. ನಾನು ಮಾಡಿದ್ದು ಹಾಫ್ ಐರನ್ ಮ್ಯಾನು. ಸೊ ಹಾಫ್ ಐರನ್ ಮ್ಯಾನ್ ಬಂದುಬಿಟ್ಟು ಟೋಟಲ್ 8 ಗಂಟೆ ಇರುತ್ತೆ, ಅಷ್ಟರೊಳಗೆ ನಾವು ಮುಗಿಸ್ಬೇಕಾಗುತ್ತೆ. ಸ್ವಿಮ್ಮಿಂಗ್ ಬಂದು 1 hour 10 minutes ಇರುತ್ತೆ, ಅಷ್ಟರೊಳಗೆ ಮುಗಿಸ್ಬೇಕು. ನೆಕ್ಸ್ಟ್ 4 ಗಂಟೆ ಸೈಕ್ಲಿಂಗ್ ಇರುತ್ತೆ, ಅಷ್ಟರೊಳಗೆ ಮುಗಿಸ್ಬೇಕು. ನೆಕ್ಸ್ಟ್ ರಿಮೈನಿಂಗ್ ಪೆಂಡಿಂಗ್ ಟೈಮಿಂಗಲ್ಲಿ ರನ್ನಿಂಗ್ ಮುಗಿಸ್ಬೇಕಾಗುತ್ತೆ. ಟೋಟಲ್ 8 ಗಂಟೆ ಟೈಮ್ಸ್ ಕೊಟ್ಟಿರ್ತಾರೆ. ಇದು ಹಾಫ್ ಮ್ಯಾರಥಾನ್ 70.3. ಫುಲ್ ಐರನ್ ಮ್ಯಾನ್ ಬಂದು ಇದು ಡಬಲ್ ಇರುತ್ತೆ, ಅದು ಇಲ್ಲಿ ಇಂಡಿಯಾದಲ್ಲಿ ಇಲ್ಲ. ನೆಕ್ಸ್ಟ್ ಕಮ್ಮಿಂಗ್ ಇಯರಲ್ಲಿ ನಾನು ಮಾಡಬೇಕು ಅಂತ ಇದ್ದೀನಿ. 8:30 ಒಳಗೆ 8 ಗಂಟೆ ಒಳಗೆ ಮುಗಿಸಿದ್ರೆ ಈ ಫಿನಿಶಿಂಗ್ ಮೆಡಲ್ ಸಿಗುತ್ತೆ. ಈ ಟಿ ಶರ್ಟು ಮತ್ತೊಂದು ಟವಲ್ ಕೊಡ್ತಾರೆ, ಫಿನಿಶಿಂಗ್ ಟವಲ್ ಸಿಗುತ್ತೆ, ಮತ್ತೊಂದು ಬ್ಯಾಗ್ ಸಿಗುತ್ತೆ. 8:30 ಗಂಟೆ ಒಳಗೆ ಮುಗಿಸಿದ್ರೆ ಈ ಮೆಡಲ್ಲು, ಈ ಟವಲ್ಲು, ಆಮೇಲೆ ಗುಡಿ ಬ್ಯಾಗ್ ಒಂದು ಸಿಗುತ್ತೆ, ಮತ್ತು ಈ ಟಿ ಶರ್ಟ್ ಒಂದು ಕೊಡ್ತಾರೆ ಮುಗಿಸಿದ್ರೆ. ಇಲ್ಲಿ ಬ್ಯಾಕ್ ಸೈಡ್ ಸಹ ಇರುತ್ತೆ. ಇಲ್ಲಿ ಏನು ಆಗ್ತದೆ, ನಾನು ಶಿವಮೊಗ್ಗದಿಂದ ಒಬ್ಬನೇ ಈ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡಿದ್ದು, ಹೋಗಿದ್ದೆ. ಮತ್ತು ನಮ್ಮ ತೇಜಸ್ವಿ ಸೂರ್ಯ ಸರ್ ಅವರು ಪಾರ್ಟಿಸಿಪೇಟ್ ಮಾಡಿದರು, ಮತ್ತು ಅಣ್ಣಾಮಲೈ ಸರ್ ಅವರು ಕೂಡ. ಇದೊಂಥರ ಅವ್ರ ಕಡೆಯಿಂದಲೇ ಸ್ಫೂರ್ತಿ ಅನ್ಬೋದು. ವೆರಿ ಚಾಲೆಂಜಿಂಗ್ ಒಂಥರ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎನಿವನ್ ಕ್ಯಾನ್ ಚಾಲೆಂಜ್ ದೆಮ್ಸೆಲ್ಫ್, ದೇ ಕ್ಯಾನ್ ಡೂ ಇಟ್. ಈ ಐರನ್ ಮ್ಯಾನ್ ಕಾಂಪಿಟೇಷನ್ ಬಂದುಬಿಟ್ಟು ವರ್ಲ್ಡ್ ವೈಡ್ ಇರುತ್ತೆ. ಇದು ಆರ್ಗನೈಸ್ಡ್ ಬಂದು ಅವರೇ, ಐರನ್ ಮ್ಯಾನ್ ಅಂತ ಒಂದು ಇವೆಂಟ್ ಮ್ಯಾನೇಜಿಂಗ್ ಇರುತ್ತೆ, ಅವರೇ ಮಾಡ್ತಾರೆ. ಎಲ್ಲ ಕಂಟ್ರಿಲೂ ಇರುತ್ತೆ. 70.2 ಇದು ಬಂದು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಗೋವಾದಲ್ಲಿ ನಡೆಯುತ್ತೆ ಪ್ರತಿ ವರ್ಷ. ಇದು ಆಲ್ಮೋಸ್ಟ್ 5th ಎಡಿಷನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದು. ಇಟ್ಸ್ ವೆರಿ ಗುಡ್ ಒನ್. ನೆಕ್ಸ್ಟ್ ಬಂದುಬಿಟ್ಟು ಶ್ರೀಲಂಕಾದಲ್ಲೂ ಇದೆ, ಅದು ಬಂದು ಐರನ್ ಮ್ಯಾನ್ 70.3 ಮಾಡ್ತಾಯಿದ್ದಾರೆ, ಅಲ್ಲೂ ಇದೆ. ಹಾಗೆ ಪ್ರತಿ ಒಂದು ಕಂಟ್ರಿಲೂ ಇರುತ್ತೆ. ಇನ್ನು ಓಕೆ, ಎಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ ಅಟ್ಲೀಸ್ಟ್ ಸ್ವಿಮ್ಮಿಂಗ್ 2 kilometers ಸ್ವಿಮ್ ಮಾಡೋದಕ್ಕೆ ಕೇಪಬಲ್ ಇರೋರು, ಪ್ಲಸ್ ಸೈಕ್ಲಿಂಗ್ 100 kilometers ಮಾಡೋಕ್ಕೆ ಕೇಪಬಲ್ ಆಗೋರು, ಮತ್ತು ಹಾಫ್ ಮ್ಯಾರಥಾನ್ ಮಾಡೋರು. ಅದು 3 ಕಂಬೈನ್ ಮಾಡಿ ನಮ್ಮನ್ನು ಒಂದೇನೋ ಚಾಲೆಂಜಿಂಗ್ ಮಾಡಬೇಕು ಅನ್ನೋರು ದೇ ಕ್ಯಾನ್ ಪಾರ್ಟಿಸಿಪೇಟ್ ಇಟ್. ಸರ್, ಇದು ಎಂಟ್ರಿ ಫೀಸ್ ಬಂದು ಆಲ್ಮೋಸ್ಟ್ 45,000 ಇರುತ್ತೆ ಎಂಟ್ರಿ ಫೀಸು. ಕಾಂಪಿಟೇಷನ್ ಬೆನಿಫಿಟ್ ಅಂತ ಏನಿಲ್ಲ. ಈಗ ನಮ್ಮನ್ನು ನಾವೇನಾದ್ರು ಪ್ರೂವ್ ಮಾಡೋದಿರುತ್ತೆ. ಈಗ ನಾವು ಹೇಗಿದ್ದೀವಿ, ಐ ಮೀನ್ ಲೈಕ್ ನಮ್ಮ ಹೆಲ್ತ್ ಹೇಗಿದೆ. ಈಗ ನೋಡಿ 8 hours ಕಂಟಿನ್ಯೂಯಾಗಿ ನೀವು ಮಾಡಬೇಕು ಅನ್ನೋದು, ಅದು ಇಟ್ಸ್ ನಾಟ್ ಎ ನಾರ್ಮಲ್ ಆಗಲ್ಲ. ವಿ ನೀಡ್ ಪ್ರಾಕ್ಟೀಸ್, ಡೇ ಟು ಡೇ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಪ್ರತಿಯೊಂದನ್ನು ನಾವು ಅರ್ಥ ಮಾಡ್ಕೊಂಡು ಹೇಗೆ ಮಾರ್ನಿಂಗ್ 7 o'clock ಸ್ಟಾರ್ಟ್ ಆಗುತ್ತೆ. ಇದು 7 ಅಪ್ ಟು 3:30 ಒಳಗೆ ಇರುತ್ತೆ. ಅಷ್ಟರೊಳಗೆ ನಾವು ಹೇಗೆ ಮುಗಿಸ್ಬೋದು, ನಾವು ಹೆಂಗೆ ಐ ಮೀನ್ ಟ್ರೈನ್ ಅಪ್ ಆಗಬೇಕು, ಅದೆಲ್ಲದನ್ನು ನಮ್ಮನ್ನು ನಾವು ಚಾಲೆಂಜಿಂಗ್ ಮಾಡೋದಕ್ಕಿರುತ್ತೆ. ನಾವು ಮುಗಿಸಿದಾಗ ಅಟ್ಲೀಸ್ಟ್ ನಾವು ಹೇಗೆ ಮುಂದೆ ಹೋದ್ವಿ, ಇದನ್ನು ಮಾಡಿದ್ದೊಂದು ಮೂಮೆಂಟಲ್ಲಿ ಸಿಗುತ್ತೆ. ಅದು ಹೇಗೆ ಹೇಳೋಕ್ಕಾಗಲ್ಲ, ಅದು ಏನಂತೇಳಿ.
ನನ್ನ ಕಾಂಪಿಟೇಷನ್ ಸುಮಾರು ಜನ ನನಗೆ ಕೇಳಿದ್ದಾರೆ ಹೇಗೆ ಮಾಡ್ತೀರಿ ಏನು ಅಂತ. ಹಾಗೆ ಒಂದು ಸ್ವಲ್ಪ ಟ್ರೈನ್ ಅಪ್ ಮಾಡೋಕ್ಕೂ ಹೇಳಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಸುಮಾರು ಜನ ನನಗೆ ಸಪೋರ್ಟಿವ್ ಇದ್ದರು. ಈ ಎಸ್ಪೆಷಲಿ ಪೇರೆಂಟ್ಸ್ ಸಹ ಯಾವಾಗ ಡೇ ಟು ಡೇ ಸಪೋರ್ಟಿಂಗಲ್ಲಿದ್ದರು.